ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ಸಾಹಿತ್ಯ, ಒಂದು ಸಿನಿಮಾದ ಸಾಹಿತ್ಯ ಭಾಳ ಗಮನ ಸೆಳೀತು. ಅದನ್ನು ವಾಚಿಸ್ತಾ ಇದ್ದೇನೆ, ಹೇಗಿದೆ ಅಂತ ಹೇಳಿ. ಇದು ಸಿನಿಮಾ ಯುಗಳ ಗೀತೆ, ನಾಯಕ ನಾಯಕಿ ಆಡುವಂಥದ್ದು. ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಆ ಚಿನ್ನ ನಿನ್ನ ಕಂಡು ಕಣ್ಣು ನನ್ನೇ ಮರೆಯಿತು, ಕನಸು ನನಸು ಎಂದೀ ಮನಸ್ಸು ಆಡಿ ಕುಣಿಯಿತು. ಏಕೋ ಏನೋ ಅಂದಿನ ರಾತ್ರಿ ನಿದ್ದೆ ಇಲ್ಲದೆ ನಗುವು ನಲಿವು ಏನೋ ನೋವು ನನ್ನ ಕಾಡಿದೆ. ಅಂತೆ ಆಗಿ ಇರುಳಲಿ ಕೊರಗಿ ಹೊರಳಿ ಬಳಲಿದೆ, ಹುಣ್ಣಿಮೆ ಬೆಳಕು ಉರಿ ಬಿಸಿಲಾಗಿ ಬೆಂದು ಬೆವರಿದೆ. ಬಿಟ್ಟಿನ್ನು ಇರಲಾಗದೆ ನಿನ್ನನ್ನು ಹುಡುಕಾಡಿದೆ, ನೀ ಸಿಕ್ಕಿದೆ ನೀ ಸಿಕ್ಕಿದೆ ಸುಖದಿಂದ ನಾ ಸೊಕ್ಕಿದೆ. ಓ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಗಲ್ಲಕ್ಕೆ ಗಲ್ಲ ಸೋಕಲು ಕೆನ್ನೆ ಕೆಂಪೇ ಕಾಯಿತು, ಕೆಂದುಟಿ ಜೇನ ಸವಿಯುವ ಮುನ್ನ ಭಯವೇ ಕಾಯಿತು. ಕಾಣದ ಸುಖಕ್ಕೆ ಹೊಸ ಅನುಭವಕ್ಕೆ ಎದೆ ಜಲ್ ಎಂದಿತು, ಮೆತ್ತನೆ ಮೈ ಒತ್ತಲು ನನ್ನ ಮತ್ತು ಏರಿತು. ಮೊಗ್ಗೊಂದು ಹೂವಾಯಿತು ನನ್ನಾಸೆ ಪೂರೈಸಿತು, ಹಗುರಾಯಿತು ಹಗುರಾಯಿತು ತೇಲಾಡುವಂತಾಯಿತು. ಓ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಚಿನ್ನ ನಿನ್ನ ಕಂಡು ಕಣ್ಣು ನನ್ನೇ ಮರೆಯಿತು, ಕನಸು ನನಸು ಎಂದೀ ಮನಸ್ಸು ಹಾಡಿ ಕುಣಿಯಿತು. ಸ್ನೇಹಿತರೆ, ಈ ಸಾಹಿತ್ಯ, ಒಂದು ಸಾಹಿತ್ಯ ಇರುವ ಹಾಡಿನ ರೀಲ್ಸ್ ನನ್ನ ಸ್ನೇಹಿತರೊಬ್ಬರು ನೆನ್ನೆ ಕಳಿಸಿದ್ರು. ನಾನು ನೋಡಿದೆ. ಯಾವಾಗಲೂ ಕೇಳಿದ್ವಿ ಈ ಹಾಡನ್ನು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಹಾಡು ಪೂರ್ತಿ ಕೇಳಿದಾಗ, ಪೂರ್ತಿ ಓದಿದಾಗ ತುಂಬ ರೊಮ್ಯಾಂಟಿಕ್ ಆಗಿತ್ತು. ಈ ಹಾಡನ್ನು, ಇಷ್ಟು ಅದ್ಭುತವಾದ ಸಂಗೀತವನ್ನು ಮತ್ತು ಈ ಒಂದು ಹಾಡು ಮತ್ತು ಸಾಹಿತ್ಯ ಮತ್ತು ಸಂಗೀತಕ್ಕೆ ಅಭಿನಯಿಸಿರುವ ನಟ ನಟಿಯರ ಒಂದು ಡ್ಯಾನ್ಸ್ ಹಾವ ಭಾವ ಏನಿದೆ, 1970ನೇ ಇಸ್ವಿನಲ್ಲಿ ಕಪ್ಪು ಬಿಳುಪು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಅಂತ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ವಾಚಿಸಿದ್ದು. ಇದು 1970ರ ಬೋರೇಗೌಡ ಬೆಂಗಳೂರಿಗೆ ಬಂದ ಎನ್ನುವ ಒಂದು ಸಿನಿಮಾದ ಒಂದು ಯುಗಳ ಗೀತೆ. ಈ ಸಿನಿಮಾದ ಈ ಹಾಡನ್ನು ಹಾಡಿರುವವರು SP ಬಾಲಸುಬ್ರಹ್ಮಣ್ಯ ಮತ್ತು P ಸುಶೀಲಾ ಅವರು. ಈ ಸಿನಿಮಾದ ಸಂಗೀತ, ಈ ಒಂದು ಹಾಡಿನ ಸಂಗೀತ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ. ಸಾಹಿತ್ಯ ಚಿ ಉದಯಶಂಕರ್. ಅಬ್ಬಬ್ಬಾ, ಚಿ ಉದಯಶಂಕರ್ ಸರ್ ಎಂಥ ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗನ್ನು 1970ನೇ ಇಸ್ವಿನಲ್ಲಿ ನೀವು ಕನ್ನಡಿಗರಿಗೆ ಕೊಟ್ಟಿದ್ರಿ. ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ರಾಜೇಶ್ ಅವರು, ಲೀಲಾವತಿ ಅವರು, ಶ್ರೀನಾಥ್ ಮತ್ತು ವಂದನಾ ಅವರು ಅಭಿನಯಿಸಿದ್ದಾರೆ. ಶ್ರೀನಾಥ್ ಮತ್ತು ವಂದನಾ ಅವರು ಈ ಹಾಡಿನಲ್ಲಿ ನೃತ್ಯ ಮಾಡೋದು ಭಾಳ ರೊಮ್ಯಾಂಟಿಕ್ ಆಗಿದೆ. ಈ ಅರಸು ಕುಮಾರನ್ ಅವರು ಈ ಸಿನಿಮಾದ ನಿರ್ದೇಶಕರು. ನಿರ್ಮಾಣ ಬಂದ್ಬಿಟ್ಟು ಶಾಮನೂರು ಶಿವಶಂಕರಪ್ಪನವರು. ಈ ಒಂದು ಅದ್ಭುತವಾದ ಹಾಡು ನೀವು ಕೇಳಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಈ ಹಾಡಿನ ಯೂಟ್ಯೂಬ್ ಲಿಂಕನ್ನು ಹಾಕಿರ್ತೀನಿ. ಇದನ್ನು ನಾನು ಓದಬೇಕು. ಈ ಹಾಡು ಹೇಗಿದೆ, ಓದ್ದಾಗ ಹೇಗಿರುತ್ತೆ, ಸಿನಿಮಾಗೆ ಹೇಗಿರುತ್ತೆ, ಭಾಳ ವ್ಯತ್ಯಾಸ ಇರುತ್ತೆ. ಒಂದು ಕಾದಂಬರಿ, ನಾನು ಭಾಳಷ್ಟು ಕಾದಂಬರಿಗಳನ್ನ ಹುಡುಕಿ ಓದಿದ್ದೀನಿ. ಕಾದಂಬರಿ ಓದಿದಾಗ ಇರೋ ಅನುಭವ ಸಿನಿಮಾ ನೋಡಿದಾಗ ಇರಲ್ಲ. ಸಿನಿಮಾದಲ್ಲಿ ಭಾಳ ಕೆಲವು ಸತಿ ಚೆನ್ನಾಗಿ ಬಂದಿರುತ್ತೆ, ಕೆಲವು ಸತಿ ಚೆನ್ನಾಗಿ ಬಂದಿರಲ್ಲ. ಅದೇ ರೀತಿ ಹಾಡು, ಈ ಒಂದು ಸಾಹಿತ್ಯ ವಾಚನ ಅಂದರೆ ಓದೋದಕ್ಕೂ ಕೂಡ ಖುಷಿ ಇದೆ, ಹಾಡಲಿಕ್ಕೂ ಕೂಡ ಖುಷಿ ಇದೆ. ಭಾಳಷ್ಟು ಜನ ಹಾಡಿರೋದೆಲ್ಲ ಸಿಕ್ತು ಇದರಲ್ಲಿ. ಯಾರ್ಯಾರೋ ಹಾಡಿದ್ದಾರೆ, ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ಹುಡುಕ್ಬೋದು. ಸುಮ್ಮನೆ ನೀವು ಗಲ್ಲಕ್ಕೆ ಗಲ್ಲ ಸೋಕಲು ಕೆನ್ನೆ ಕೆಂಪೇ ಕಾಯಿತು ಅಂತ ಕೊಟ್ಟು ನೋಡಿ. ಅಲ್ಲಿ ಇಲ್ಲಿ ಹುಡುಕುತ್ತಾ ಕಣ್ಣು ಏನೋ ಹೇಳಿತು ಅಂತ ಕೊಟ್ಟು ನೋಡಿ. ಸಾಕಷ್ಟು ವಿಡಿಯೋಗಳು ಬರುತ್ತೆ. ಬೋರೇಗೌಡ ಬೆಂಗಳೂರಿಗೆ ಬಂದ ಸಿನಿಮಾ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ. ನೋಡೋಣ, ಈ ಥರ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನೇನಾದ್ರು ಸಿಕ್ಕಿದ್ರೆ ಮತ್ತೆ ಆಗಾಗ ಮಾತಾಡ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಸಿಗೋಣ.